ಹಲೋ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ನಗರದಿಂದ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಹೋಗುತ್ತಿರುವ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲಿದೆ. ಬೀದರ್ ಜಿಲ್ಲೆಯ ಅರ್ಧದಷ್ಟು ಹೆಚ್ಚು ಜನ ಈಗಾಗಲೇ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ಬಂದಿದ್ದಾರೆ. ಇಂದು ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ಹನುಮಾನ ಮಂದಿರದ ಬಳಿಯಿಂದ 2 ಬಸ್ಗಳ ಮುಖಾಂತರ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ತೆರಳಿದರು. ಬನ್ನಿ ಕೇಳೋಣ ಅವರ ಮಾತುಗಳು. ಸರ್ವರಿಗೂ ನಮಸ್ಕಾರ. ಇವತ್ತು ಅತ್ಯಂತ ಖುಷಿಯ ದಿನ. ಏನಂತಂದರೆ ಇವತ್ತು ರವಿ ಪಾಠಕ್ ಹಾಗೂ ನಮ್ಮ ರಾಮು ಕುಲಕರ್ಣಿಯವರು ಕೂಡಿ ಇವತ್ತೇನಂತಂದ್ರೆ ಬೀದರ್ದಿಂದ ಈ ಜನವಾಡ ರಸ್ತೆಯ ಹನುಮಾನ್ ಮಂದಿರದಿಂದ ಇಲ್ಲಿ ಯಾವುದು ಪ್ರಯಾಗ್ರಾಜ್, ಮಥುರಾ ಹಾಗೂ ಏನಂತಂದ್ರೆ ಕಾಶಿ, ಅಯೋಧ್ಯ, ಮಧ್ಯಪ್ರದೇಶದ ಉಜ್ಜಯಿನಿ, ಓಂಕಾರೇಶ್ವರಿಗೆಲ್ಲ ಹೋಗೋದಕ್ಕೆ ಇಲ್ಲಿ ಇವತ್ತೇನಂತಂದ್ರೆ ಈ ಯಾತ್ರಾ ಬಸ್ ಬಿಡ್ತಾ ಇದ್ದಾರೆ. 2 ಬಸ್ಗಳು ಬಿಡ್ತಾಯಿವೆ. ಈ 2 ಬಸ್ಗಳಲ್ಲಿ ಬಹಳಷ್ಟು ಜನರು ಯಾತ್ರಾರ್ಥಿಗಳು ಇದರಲ್ಲಿದ್ದಾರೆ. ಒಂದು ಬಸ್ ಎಷ್ಟು ಜನ ಹೋಗ್ತಾ ಇದ್ದಾರೆ? ಒಂದೊಂದು ಬಸ್ಸಿನಲ್ಲಿ 36 ಜನ ಇದ್ದಾರೆ. 72 ಜನ ಇದ್ದಾರೆ. ಜೊತೆಗೆ ಈ ನಮ್ಮದು ಬಸ್ಸಿನಲ್ಲಿ ಎಲ್ಲರೂ ಒಳ್ಳೆಯವರಿದ್ದಾರೆ. ಎಲ್ಲರೂ ಏನಂತಂದರೆ ಆಕಾಂಕ್ಷೆ ಉಳ್ಳವರು, ಅಪೇಕ್ಷೆ ಉಳ್ಳವರು, ಸನಾತನ ಧರ್ಮವನ್ನು ನಂಬಿಕೊಂಡವರು. ಅವ್ರೇನಂತಂದರೆ ಇವತ್ತು ಈಗಾಗಲೇ ಏನಂತಂದರೆ 26ಕ್ಕೆ ಯಾಕೆ ಹೋಗ್ತಾ ಇತ್ತು ಪ್ರಯಾಗ್ರಾಜ್ ತಾವು? ಹೋಗುವ ಉದ್ದೇಶ ಏನಂತಂದರೆ ಈಗಾಗಲೇ 26ಕ್ಕೆ ಏನಂದರೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಮುಗಿತಾ ಇದೆ. ಅದಕ್ಕೂ ಮುಂಚೆ ನಾವೆಲ್ಲ ಹೋಗಿ ದರ್ಶನ ಮಾಡಬೇಕನ್ನುವಂಥ ಉದ್ದೇಶದಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತಮ್ಮ ಹೆಸರು? ಸುರೇಶ್ ಪೋಲಾ. ತಮ್ಮ ಹೆಸರು? ಡಾಕ್ಟರ್ ಎಂ ಜಿ ದೇಶಪಾಂಡೆ, ಹಿರಿಯ ಸಾಹಿತಿಗಳು, ಬೀದರ್. विष्णु कुमार नरहरी गट्टेवार, महाराष्ट्र नड़गिर का है. हमारे साले साहब हमारा ससुराल है बिदर. बिदर से हम निकले. साले साहब कौन? और कौन आपके साथ? हमारे साले साहब हैं, उनके बीवी है. कौन है साले साहब? बोलो तो नाम नहीं है. सुरेश. हाँ. सुरेश पोला सर, अनिल पोला. हाँ. ये हमारे साले साहब है, उनके साथ हम निकले. हाँ ಹೇಳ್ರಿ. ನಮಸ್ಕಾರ. ನನ್ನ ಹೆಸರು ರವಿ ಪ್ರಕಾಶ್ ಪಾಠಕ್ ಅಂತ. ನಾನು ಬೀದರ್ದವನು. ಈ ಯಾತ್ರೆ ಒಳ್ಳೇದಾಗಲಿ ಅಂತ ಎಲ್ಲರೂ ಹಾರೈಸಿರಿ ಅಷ್ಟೇ. ನಾನು ಹಂಸಕವಿ ಬೀದರ್ ಅಂತೇಳಿ ಖ್ಯಾತ ಪೊಲೀಸ್ ಸಾಹಿತಿಯಾಗಿದ್ದು ಈ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದಾರೆ ನಮ್ಮ ಜಿಲ್ಲೆಯವರು ಅಂತಂತಂದ್ರೆ ಭಾಳ ಸಂತೋಷದಿಂದ ಅವ್ರಿಗೇನಂತ ಶುಭ ಹಾರೈಸೋಣ ಅಂತೇಳಿ ಬಂದಿದ್ದೀನಿ. ನಮ್ಮ ಬೀದರಿನ ಎಲ್ಲ ಸಾಹಿತಿಗಳು, ಕಲಾಕಾರರು ವತಿಯಿಂದ ಅವರೆಲ್ಲರೂ ಒಳ್ಳೆ ರೀತಿಯಿಂದ ಯಾತ್ರೆ ಮಾಡ್ಕೊಂಡು ಬರಲಿ ಅಂತಕ್ಕಂಥ ಒಂದು ಹಾರೈಕೆ ನನ್ನದಾಗಿರ್ತದೆ ಎಲ್ಲರ ಪರವಾಗಿ. ನಾನು ಗುರುಸಿದ್ದಪ್ಪ ಬಿರಾದರ್. ಪ್ರಯಾಗ್ರಾಜ್ ಪ್ರಯಾಣಕ್ಕೆ ಬಸ್ಸು ಸಜ್ಜಾಗಿದ್ದು ರವಿ ಪಾಠಕ್ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 2 ಬಸ್ಸು 76ರಿಂದ 80 ಜನ ಪ್ರಯಾಣ ಮಾಡ್ತಾ ಇದ್ದಾರೆ. ಇವರ ಪ್ರಯಾಣ ಎಲ್ಲ ಸುಖಕರವಾಗಿರಲಿ ಅಂತ ಹೇಳಿ ಹಾರೈಸುತ್ತಾ ಪ್ರಯಾಣಕ್ಕೆ ಉಳಿಕೊಡಲು ಬಂದಿದ್ದೇನೆ. ತಮ್ಮ ಹೆಸರು? ಬಸಮ್ಮ ಬಿರಾದರ್. ಎಲ್ಲಿಂದ ಹೋಗ್ತಾ ಇದ್ದೀರಿ? ಬೀದರ್ದ ಮತ್ತೆ ಯಾವ್ದು ಹಳ್ಳಿ ಬಂದಿರಿ? ಬೀದರ್ ಏರಿಯಾ ರಾಂಪುರಕಲ್ಲಿ. ನಾವು ಪ್ರಯಾಗ ಯಾತ್ರೆ ಹಮ್ಮಿಕೊಂಡಿದ್ದು ಗುಲ್ಬರ್ಗದಿಂದ, ಇದು ಬೀದರ್ದಿಂದ ಒಂದು ಪ್ರಯಾಗ್ ಕುಂಭಮೇಳ ಯಾತ್ರಕ್ಕೆ ಇಂದು ಒಂದು ಸಾಯಂಕಾಲ 5 ಗಂಟೆ 30 ನಿಮಿಷಕ್ಕೆ ನಿರ್ಗಮಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ಈ ಒಂದು ಪುಣ್ಯಗಳಿಗೆನೆ ಅಂತೇಳಿ ನಾವೆಲ್ಲ ಭಾವಿಸಬೇಕು. ಹಾಗಾಗಿ ಈ ಒಂದು ಹೆಮ್ಮೆಯ ನಾವು ಹೇಳ್ಕೋಬೇಕಂತಂದರೆ 144 ವರ್ಷದ ನಂತರ ಏನು ಬರತಕ್ಕಂಥ ಈ ಮಹಾಕುಂಭ ಯಾತ್ರೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳತಕ್ಕಂಥದ್ದು ಅತಿ ಸಂತೋಷಕರವಾಗಿರ್ತಕ್ಕಂಥದ್ದು. ಹಾಗೂ ಈ ಒಂದು ನಮ್ಮ ಭಾಗ್ಯವೇ ಸರಿ ಅಂತ ಹೇಳ್ಕೊಂಡ್ರೆ ಏನಪ್ಪ ಅಂತಂದ್ರೆ ನಾವು ಹಿಂದಿನ ದಿವಸ ನಾವು ಭಾವಿಸಬೇಕಾಗಿದ್ದು. ವಾಪಸ್ ಹೊಂಟ್ರಿ ಸರ್? ಯಾವ ಡೇಟಿಗೆ? ನಾವು ಇವತ್ತು ಹೋದ್ರೆ ಮತ್ತೆ ನಾವು 28 ತಾರೀಕು ಸಾಯಂಕಾಲ ಬಂದ್ಬಿಡ್ತೀವಿ. ತಮ್ಮ ಹೆಸರು? ರಾಮರಾವ್ ಕುಲಕರ್ಣಿ. ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ. ವಂದನೆಗಳು.